ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಾನು ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ರೆಡಿಯಾಗಿ ಲಿಂಗು ಪೂಜೆ ಮಾಡಿ ಫುಲ್ ರೆಡಿಯಾಗಿದ್ದೀನಿ ದೇವಸ್ಥಾನಕ್ಕೆ ಹೋಗೋಕ್ಕೆ. ಸೊ ಇದು ನಮ್ಮ ಯಜಮಾನ್ರು ಲಿಂಗು ಪೂಜೆ ಮಾಡ್ತಿರೋದು. ಯೂಶ್ವಲಿ ದಿನ ಮಾಡಬೇಕು, ಬಟ್ ನಾವು ಅಟ್ಲೀಸ್ಟ್ ಹಬ್ಬದ ದಿನ ಆದರೂ ಮಾಡೋಣ ಅಂತ ಮಾಡ್ತಿದ್ದೀವಿ. ವಿಭೂತಿ ಇಟ್ಟು ಹೂವು ಇಟ್ಟು 108 ಸಲ ಓಂ ನಮಃ ಶಿವಾಯ ಅಂತ ಜಪ ಮಾಡಿ, ಮತ್ತು ಅದನ್ನು ಕಳ್ಳಿಗೆ ಅಂತ ಕರಿತೀವಿ ನಾವು, ಕತ್ತಲ್ಲಿ ಹಾಕ್ಕೊಳ್ಳೋದು. ಆ ದೇವ್ರು ಯಾವಾಗಲೂ ನಮ್ಮ ಹತ್ರನೇ ಇರೋದು. ಇದು ನಮ್ಮಮ್ಮ, ಸ್ವೀಟ್ ಅಮ್ಮ ಆ್ಯಂಡ್ ನನ್ನ ಗಂಡ. ಸೊ ಎಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿಯಾಗಿದ್ದೀವಿ. ಆ್ಯಂಡ್ ಬಂಡೆ ಮಠ ಅಂತ ನಮ್ಮ ಮನೆ ಹತ್ರನೇ ಇದೆ. ಸೊ ಆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ನಾವು. ಅಲ್ಲಿ ಶಿವರಾತ್ರಿ ಜೋರಾಗಿ ನಡೆಯುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಇದೇ ದೇವಸ್ಥಾನಕ್ಕೆ ಬಂದ್ವಿ ನಾವು. ಕಾಣುತ್ತೆ ಅಲ್ಲಿ ದೇವಸ್ಥಾನದ ಎದುರಿಗಿದೆ. ಒಳಗೆ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಬೇಗ ಮೂವ್ ಮಾಡ್ತಾಯಿದ್ರು. ಕ್ಯೂ ತುಂಬ ದೊಡ್ಡದಿದ್ದರಿಂದ ಇದು ಆಚೆ ಇರೋ ಬಸವಣ್ಣ. ಒಳಗಡೆ ಎಲ್ಲ ಈ ಥರ ಬ್ಯೂಟಿಫುಲ್ಲಾಗಿ ಡೆಕೋರೇಷನ್ ಮಾಡಿದರು. ಆ್ಯಂಡ್ ಪ್ರಸಾದ ಕೂಡ ಇತ್ತು, ಹೊಟ್ಟೆ ಹಸಿತಿತ್ತು. ಆ್ಯಂಡ್ ಸಮ್ ಶಾಪಿಂಗ್ ಮಾಡಿ ಇಯರಿಂಗ್ಸ್ ಅಕ್ಕಂಗೆ, ನನಗೆ, ಅಮ್ಮಂಗೆ ಎಲ್ಲರಿಗೂ ಬಳೆ ಇಯರಿಂಗ್ಸ್ ಎಲ್ಲ ತೊಗೊಂಡು ಮನೆಗೆ ಹೊರಟ್ವಿ. ಮನೆಯಿಂದ ಡ್ರೆಸ್ ಚೇಂಜ್ ಮಾಡೋದು ಯಾರು ಅಂತ ಅದೇ ಸೀರೆಯಲ್ಲಿ ಆಫೀಸಿಗೆ ಬಂದೆ. ಆ್ಯಂಡ್ ದಿಸ್ ಇಸ್ ಮೈ ಕೊಲೀಗ್ ಪಾಯಲ್ ಆ್ಯಂಡ್ ಇವನ್ ಗೋಕುಲ್ ಅಂತ ಇಂಟರ್ವ್ಯೂ ತೊಗೋತಿದ್ದಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.